ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದೇ ಸಮಯದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, 49 ದಿನಗಳಿಂದ ಶಂಭುಗಡಿಯಲ್ಲಿ ರೈತ ನಾಯಕರಾದ ಜಗಜಿತ್ ಸಿಂಗ್ ದಲ್ವಾಲ್ ಅವರು ಸ್ವಾಮಿನಾಥನ್ ವರದಿ ಜಾರಿಗೆ ಆಗಬೇಕು ಎಂದು ಧರಣಿ ಮಾಡುತ್ತಿರುವ ಹಿನ್ನೆಲೆ ಈ ಸತ್ಯಾಗ್ರಹವನ್ನ ಮಾಡುತ್ತಿದ್ದಾರೆ. ಬಿಜೆಪಿಯವರು ಅಲ್ಲದೆ ಅಲ್ಲಿ ವಿರೋಧ ಪಕ್ಷ ಆದಂತಹ ಕಾಂಗ್ರೆಸ್ ಪಕ್ಷವೂ ಕೂಡ ನಾವು ರೈತರ ಪರ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ಯಾಕೆ ನೀವು ಬರಲಿಲ್ಲ, ಚುನಾವಣಾ ಸಂದರ್ಭದಲ್ಲಿ ಹೇಳ್ತೀರಿ ನಾವು ರೈತರ ಪರ ಅಂತ. ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಯಾಕೆ ಇಲ್ಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ಸು ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಡೀ ರಾಜ್ಯಾದ್ಯಂತ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ ಏನು, 49 ದಿನಗಳಿಂದ ದೆಹಲಿಯಲ್ಲಿ ಶಂಭುಗಡಿಯಲ್ಲಿ ನಮ್ಮ ರೈತ ಸಂಘದ ನಾಯಕರಾದಂಥ ಜಗದೀಶ್ ಸಿಂಗ್ ದಲ್ವೆ ಅವರು 49 ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ, ಇಡೀ ದೇಶದ ಅನ್ನದಾತರ ಪರವಾಗಿ ಏನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತೇಳಿ ಕೊಟ್ಟರು, ಆ ವರದಿ ಆಗಬೇಕು ಅಂತೇಳಿ ಈ ಒಂದು 49 ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಸತ್ಯಾಗ್ರಹ ಮಾಡ್ತಾ ಇದ್ದರು ದಪ್ಪ ಚರ್ಮದ ನಮ್ಮ ನರೇಂದ್ರ ಮೋದಿಯವರು. ಏನು ನರೇಂದ್ರ ಮೋದಿಯವರು 2013ರಲ್ಲಿ ಕನಿಷ್ಠ ಪಕ್ಷ 300 ಕಡೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ MSPನ ನಾವು ಮಾಡ್ತೇವೆ ರೈತರಿಗೋಸ್ಕರ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಅದೇ ದೊಡ್ಡ ಮಟ್ಟದ ಹೋರಾಟವನ್ನು 2020ರಲ್ಲಿ ದೆಹಲಿಯಲ್ಲಿ ಏನು ಹೋರಾಟವನ್ನು ಮಾಡಿದ್ರು, ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದರು. ಆ ಸಂದರ್ಭದಲ್ಲಿ 13 ತಿಂಗಳ ಕಾಲ ಹೋರಾಟವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಂಥ ರೈತರು ಅಂದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಕರೆದು ಏನು ಚರ್ಚೆ ಆಯಿತು, ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಿದರು. ವಾಪಸ್ ಮಾಡಿದಾಗ ಅವರು ಏನು ಹೇಳಿದರು, ನಮ್ಮ MSPನ ಡಿಕ್ಲೇರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಂಥ ನರೇಂದ್ರ ಮೋದಿಯವರು ಇದುವರೆಗೂ ಮಾಡಿಲ್ಲ. ಆ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಒತ್ತಾಯವನ್ನು ಮಾಡ್ತೇವೆ. ಬರೀ BJPಯವರಲ್ಲದೆ ಅಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ಸನ್ನು ಕೂಡ ಏನಿವತ್ತು ರೈತರ ಪರವಾಗಿದೆ ಅಂತ ಏನು ಹೇಳ್ತಾವ್ರೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ, ಯಾಕೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಆ 49 ದಿನಗಳ ಕಾಲ ಏನು ಹೋರಾಟವನ್ನು ಮಾಡ್ತಾ ಇರುವಂಥ ರೈತರ ಪರವಾಗಿ ಯಾಕೆ ನೀವು ಬರಲಿಲ್ಲ? ರಾಜಸ್ಥಾನದಲ್ಲಿ ಹೇಳ್ತೀರಿ ಚುನಾವಣಾ ಸಂದರ್ಭದಲ್ಲಿ, ಮತ್ತೊಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಇರ್ತೀವಿ ನಾವು ರೈತ ಪರವಾಗಿರ್ತೇವೆ ಅಂತೇಳಿ. ಇದೇ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಇಲ್ಲಿ ಯಾಕೆ ಇವತ್ತು ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಲಿಲ್ಲ? ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ವೀರಾಪುರ ಮುನಿನಂಜಪ್ಪ, ತಾಂಡ್ರ ಮಾರ್ದಹಳ್ಳಿ ಮಹೇಶ್, ಮರಳುಕುಂಟೆ ರಾಮಾಂಜನಪ್ಪ, ಕಾದೂರು ಮಂಜುನಾಥ್, ರಮಣಾರೆಡ್ಡಿ ಮತ್ತಿತರರು ಭಾಗವಹಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.